ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಹೌ ಕ್ಯಾನ್ ವಿ ಸ್ಟೇ ಹೆಲ್ತಿ ಇಲ್ಲಿವರೆಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ 3.2.1 ನೋಡಿ, ಮೇಂಟೈನ್ ಎ ಹೆಲ್ತಿ ಲೈಫ್ ಸ್ಟೈಲ್. ಆರೋಗ್ಯಕರವಾದಂತಹ ಜೀವನ ಶೈಲಿಯನ್ನು ಹೇಗೆ ಅನುಸರಿಸೋದು, ಹೇಗಿರಬೇಕು ನಮ್ಮ ಹೆಲ್ತಿ ಲೈಫ್ ಸ್ಟೈಲು ಅಂತೀವಿ. ಸಿ ಇಲ್ಲಿ ಪಿಕ್ಚರ್ಸ್ನ ಕೊಟ್ಟಿದ್ದಾರೆ ನೋಡಿ ಲೆಫ್ಟಲ್ಲಿ, ಇದನ್ನು ಡಿಸ್ಕಸ್ ಮಾಡಿದ್ವಿ ನಾವು. ಫಸ್ಟ್ ಒನ್ನು ಈಟ್ ಎ ಬ್ಯಾಲೆನ್ಸ್ಡ್ ಡಯಟ್, ಸಮತೋಲನ ಆಹಾರ ಇರಬೇಕು. ಸೆಕೆಂಡ್ ಒನ್ ಸ್ಟೇ ಫಿಸಿಕಲ್ ಆ್ಯಕ್ಟಿವ್, ಯಾವಾಗಲೂ ನಮ್ಮ ದೇಹವನ್ನು ದೈಹಿಕ ಚಟುವಟಿಕೆಗಳು ಏನಾದರೂ ಒಂದು ವರ್ಕ್ ಕೆಲಸವನ್ನು ಮಾಡಿಕೊಂಡು ದೇಹವನ್ನು ಯಾವಾಗಲೂ ಚಟುವಟಿಕೆಯಿಂದ ಇಡಬೇಕು. ಆ್ಯಂಡ್ ಸ್ಟೇ ನೋ ಟು ಸ್ಮೋಕಿಂಗ್ ಆರ್ ಆಲ್ಕೋಹಾಲ್, ಯಾವಾಗಲೂ ಸ್ಮೋಕಿಂಗ್ ಸಿಗರೇಟು ಬೀಡಿ ಮತ್ತು ಆಲ್ಕೋಹಾಲ್ ಡ್ರಿಂಕ್ಸ್ ಇವುಗಳಿಂದ ದೂರ ಇರಬೇಕು. ಮ್ಯಾನೇಜ್ ಸ್ಟ್ರೆಸ್, ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು, ಅಂದರೆ ಯೋಗ ಧ್ಯಾನ ಇವುಗಳನ್ನ ಮೆಡಿಟೇಷನ್ ಇದನ್ನು ಮಾಡೋದ್ರಿಂದ. ಗೆಟ್ ಎನಫ್ ಸ್ಲೀಪ್ ಹೌ ಟು ಬಿ ಹೆಲ್ತಿ, ಹಾಗೆ ನಿರ್ದಿಷ್ಟವಾಗಿ ಸರಿಯಾಗಿ ಎನಫ್ ನಿಮಗೆ ಸಾಕಾಗುವಷ್ಟು ನಿದ್ರೆಯನ್ನು ಒಂದು ಮಾಡಬೇಕು. ಹೌ ಟು ಬಿ ಹೆಲ್ತಿ ಹೇಗೆ, ಇಲ್ಲಿ ಪಾಯಿಂಟ್ಸ್ನ ಕೊಟ್ಟಿದ್ದಾರೆ ನೋಡಿ. ಈಟ್ ಎ ಬ್ಯಾಲೆನ್ಸ್ಡ್ ಡಯಟ್ ವಿತ್ ಪ್ಲೆಂಟಿ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಹೋಲ್ ಗ್ರೈನ್ಸ್. ಹೆಲ್ತಿ ಫುಡ್ಡು ಅಂತ ಅಂದರೆ ನಿಮ್ಗೆ ಏನೇನು ಇಷ್ಟ ಬರುತ್ತೆ ಎಲ್ಲ ಸಿಕ್ಕಾಬಿಟ್ಟೆ ತಿನ್ನೋದಲ್ಲ. ಏನು, ಪ್ಲೆಂಟಿ ಆಫ್ ಫ್ರೂಟ್ಸ್ ವೆಜಿಟೇಬಲ್ಸ್ ಆ್ಯಂಡ್ ಹೋಲ್ ಗ್ರೈನ್ಸ್, ಎಲ್ಲ ನೀವು ತಿಂತಕ್ಕಂಥ ಆಹಾರದಲ್ಲಿ ಸ್ವಲ್ಪ ಹಣ್ಣು ತರಕಾರಿ ಕಾಳುಗಳು ಇವುಗಳನ್ನು ಒಳಗೊಂಡಿರಬೇಕು. ಬ್ಯಾಲೆನ್ಸ್ಡ್ ಡಯಟ್ ಎಲ್ಲ ಸ್ವಲ್ಪ ಸ್ವಲ್ಪ ಇರಬೇಕು. ಅವಾಯ್ಡ್ ಪ್ರೋಸೆಸ್ಡ್ ಫ್ಯಾಟಿ ಆರ್ ಶುಗರಿ ಫುಡ್ ಆ್ಯಂಡ್ ಡ್ರಿಂಕ್ಸ್. ಪ್ರೋಸೆಸ್ಡ್ ಅಂದರೆ ಇಲ್ಲಿ ಸ್ಟೋರ್ಡ್ ಅಂತ, ಯಾವತ್ತೋ ಮಾಡಿಟ್ಟಿರೋವಂಥದ್ದು, ಅಥವಾ ಅದಕ್ಕೆ ಈ ಬೇಕ್ರಿ ಐಟಮ್ಸ್ಗಳು, ಈ ಚಾಟ್ಸ್ ಇವುಗಳನ್ನೆಲ್ಲ ಪ್ರೋಸೆಸ್ಡ್, ಪ್ಯಾಕೆಡ್ ಚಿಪ್ಸ್ ಇವೆಲ್ಲ ಪ್ರೋಸೆಸ್ಡ್ ಫುಡ್. ಈ ಫ್ಯಾಟಿ ಮತ್ತು ಶುಗರಿ, ಈ ಬೇಕ್ರಿ ಐಟಮ್ಸಲ್ಲೆಲ್ಲ ಶುಗರಿ ಫುಡ್ಸೇ ಅಲ್ವಾ. ಡ್ರಿಂಕ್ಸ್ಗಳು ಈ ಕೊಕೋ ಕೋಲಾ ಮಾಜಾ ಏನೇನು ಬರುತ್ತೆ ಕುಡಿತೀವಿ, ಪೆಪ್ಸಿ, ಇಂಥ ಡ್ರಿಂಕ್ಸ್ಗಳು ಶುಗರಿ ಫುಡ್ ಫ್ಯಾಟಿ ಫುಡ್. ಈ ಪ್ರೋಸೆಸ್ಡ್ ಎಲ್ಲ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಎಲ್ಲ ಅದೇ ಇಷ್ಟ ಅಲ್ವಾ. ಸ್ಟೇ ಫಿಸಿಕಲಿ ಆ್ಯಕ್ಟಿವ್ ಬೈ ಪ್ಲೇಯಿಂಗ್ ಔಟ್ಡೋರ್ಸ್. ಫಿಸಿಕಲಿ ಆ್ಯಕ್ಟಿವ್ ಅಂತಂದರೆ ಇಲ್ಲಿ ಪಿಕ್ಚರ್ಸ್ನ ಕೊಟ್ಟಿದ್ದಾರೆ ಅಲ್ವಾ. ನೀವು ಫಿಸಿಕಲಿ ಆ್ಯಕ್ಟಿವ್ ಆಗಿರೋದು ಅಂದರೆ ಕೂತ್ಕೊಂಡು ವಿಡಿಯೋ ಗೇಮ್ ಮಾಡೋದು, ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ಕ್ರಿಕೆಟ್ ಆಡೋದಲ್ಲ. ಓಪನ್ ಇಲ್ಲಿ ಪ್ಲೇಯಿಂಗ್ ಔಟ್ಡೋರ್ಸ್, ಗ್ರೌಂಡಲ್ಲಿ ಹೊರಗಡೆ ಫೀಲ್ಡಲ್ಲಿ ಏನು ಮಾಡಬೇಕು, ಆಟಗಳನ್ನ ಆಡಬೇಕು. ನಿಮ್ಮ ಬಾಡಿಯನ್ನು ಚಟುವಟಿಕೆಯಾಗಿ ಇಟ್ಕೊಳ್ಬೇಕಂದ್ರೆ ವಾಕಿಂಗ್ ನಡೆಯೋ ಅಂಥದ್ದು, ರನ್ನಿಂಗ್ ಓಡೋ ಅಂಥದ್ದು, ಸೈಕ್ಲಿಂಗ್ನ ಮಾಡೋ ಅಂಥದ್ದು. ಸೈಕ್ಲಿಂಗ್ ಮಾಡಿದ್ರೆ ಓಲ್ ಬಾಡಿ ಎಕ್ಸಸೈಸ್ ಆಗುತ್ತೆ ಅಲ್ವಾ. ಎಲ್ಲ ನಮ್ಮ ಬಾಡಿ ಎಲ್ಲ ಕೈ ಕಾಲು ಎಲ್ಲವೂ ಆ್ಯಕ್ಟಿವ್ ಆಗೇ ಇರುತ್ತೆ ಅಲ್ವಾ. ಆರ್ ಎಕ್ಸಸೈಸಿಂಗ್ ಅಥವಾ ಎಕ್ಸಸೈಸ್ನ ಮಾಡೋದು. ನಿಮಗೆ ವೆರಿ ಸ್ಯಾಟರ್ಡೆ ಎಲ್ಲರಿಗೂ ಎಕ್ಸಸೈಸು ಯೋಗ ಡ್ರಿಲ್ಸ್ಗಳನ್ನ ಮಾಡ್ತಾರೆ. ಇಸ್ ಎ ಬಾಡಿ ಇಸ್ ಲೂಸನಿಂಗ್ ದೇರ್ ಬಾಡಿ, ಫಿಸಿಕಲಿ ಇಸ್ ಶುಡ್ ಬಿ ಆ್ಯಕ್ಟಿವ್ ಅಂತ ಅಲ್ವಾ. ಸೊ ಫಿಸಿಕಲಿ ಆ್ಯಕ್ಟಿವ್ ಅಂದರೆ ಈ ಹೊರಗಡೆ ಆಟಗಳನ್ನ ಆಡಬೇಕು, ಈ ಎಲ್ಲ ಚಟುವಟಿಕೆಗಳನ್ನ ಮಾಡಬೇಕು. ಲಿಮಿಟ್ ಸ್ಕ್ರೀನ್ ಟೈಮ್ ಆ್ಯಂಡ್ ಸ್ಪೆಂಡ್ ಮೋರ್ ಟೈಮ್ ಇನ್ ನೇಚರ್. ಇಲ್ಲಿ ಸ್ಕ್ರೀನ್ ಟೈಮ್ ಅಂದರೆ ಯಾವುದೇ ಮಾಧ್ಯಮಗಳದ್ದು, ಇಸ್ ಎ ಟಿ ವಿ ಇರ್ಬೋದು, ಮೊಬೈಲ್ಸ್ ಇರ್ಬೋದು, ನಿಮ್ಮ ವಿಡಿಯೋ ಗೇಮ್ ಇರ್ಬೋದು, ಯಾವುದೇ ಆ ರೀತಿ ಸ್ಕ್ರೀನ್ ಟೈಮನ್ನು ಲಿಮಿಟಾಗಿ ಇಟ್ಕೋಬೇಕು. ಯಾವುದೋ ಒಂದು ಸ್ವಲ್ಪ ಹೊತ್ತು ಮಾತ್ರ ಟಿ ವಿ ನೋಡೋದು ಅಥವಾ ಏನೋ ಒಂದು ರಿಲ್ಯಾಕ್ಸ್ಗೆ ಮನೋರಂಜನೆಗೆ ಮಾತ್ರ ಟಿ ವಿ ಮೊಬೈಲ್ನ ನೋಡಬೇಕು. ಆದಷ್ಟು ಸ್ಪೆಂಡ್ ಮೋರ್ ಟೈಮ್ ಇನ್ ನೇಚರ್, ಹೊರಗಡೆ ಪರಿಸರದಲ್ಲಿ. ಪ್ರಾಣಿಗಳೇನು ಯಾರ ಮನೇಲೂ ಇಲ್ಲ ಬಿಡಿ, ಸಾಕಲ್ಲ. ನೇಚರ್ನ ನೋಡೋವಂಥದ್ದು, ನೈಟ್ ಸ್ಟಾರ್ಸು ಮೂನ್ಸು, ಡೇ ಆದರೆ ಪ್ರಕೃತಿ ಮರ ಗಿಡಗಳನ್ನ ಆಕಾಶ, ಈ ರೀತಿ ನೇಚರ್ನ ಹೊರಗಡೆ ಏನು ನೇಚರ್ ಇರುತ್ತೆ ಗಾರ್ಡನ್ ಪಾರ್ಕ್ಗಳಲ್ಲಿ ಅವುಗಳ ಜೊತೆ ಹೆಚ್ಚು ಟೈಮನ್ನು ಸ್ಪೆಂಡ್ ಮಾಡಬೇಕು. ಯಾವಾಗಲೂ ಟಿ ವಿ ಮತ್ತು ಮೊಬೈಲ್ನ ಹಿಡ್ಕೊಂಡು ಕೂತ್ಕೋಬಾರ್ದು. ಲಿಮಿಟ್ ಸ್ಕ್ರೀನ್ ಟೈಮು ಇರಬೇಕು. ಗೆಟ್ ಎನಫ್ ಸ್ಲೀಪ್ ಟು ಹೆಲ್ಪ್ ಯುವರ್ ಬಾಡಿ ಆ್ಯಂಡ್ ಮೈಂಡ್ ರೆಸ್ಟ್ ಆ್ಯಂಡ್ ರಿಕವರ್. ಎನಫ್ ಸ್ಲೀಪ್ ಟು ಟೈಮ್ ಯುವರ್ ಬಾಡಿ ಆ್ಯಂಡ್ ಮೈಂಡ್ ರೆಸ್ಟ್, ನಿಮ್ಮ ಮನಸ್ಸಿಗೆ ಶಾಂತಿನ ಇಟ್ಕೊಳ್ಬೇಕು. ಅದಕ್ಕೆ ಬೇಕಾದಂಥ ಒಂದು 6 to 8 hours ಎನಫ್ ಸ್ಲೀಪ್, ಅಷ್ಟು ನಿದ್ರೆಯನ್ನು ಒಂದು ಆರಾಮಾಗಿ ನಿದ್ದೆ ಮಾಡುವ ಹಾಗೆ ಒಂದು ಉತ್ತಮ ನಿದ್ರೆಯನ್ನು ಮಾಡಬೇಕು. ಸ್ಲೀಪ್. ಪ್ರಾಕ್ಟೀಸ್ ಯೋಗ ಆರ್ ಸಿಂಪಲ್ ಬ್ರೀತಿಂಗ್ ಎಕ್ಸಸೈಸಸ್ ಲೈಕ್ ಪ್ರಾಣಾಯಾಮ ರೆಗ್ಯುಲರ್ಲಿ. ಇದ್ರ ಜೊತೆಗೇನು ಆ್ಯಕ್ಟಿವಿಟೀಸ್ ಜೊತೆಗೇನೆ ಇದನ್ನು
ಪ್ರಾಕ್ಟೀಸ್ ಯೋಗ ಅಭ್ಯಾಸ ಇದ್ದರೆ ಯೋಗ ಅಥವಾ ಎಕ್ಸಸೈಸ್ನ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ವಾಕ್ ಮಾಡುವಂಥದ್ದು. ಅದ್ರ ಜೊತೆಗೆ ಬ್ರೀತಿಂಗ್ ಎಕ್ಸಸೈಸ್. ನಾವು ಬ್ರೀತಿಂಗ್ ಎಕ್ಸಸೈಸ್ ಅಂದರೆ ಆರಾಮಾಗಿ ಕೂತ್ಕೊಂಡು ನಿಧಾನಕ್ಕೆ ಉಸಿರನ್ನು ತೆಗೆದುಕೊಂಡು ನಿಧಾನಕ್ಕೆ ಉಸಿರು ಬಿಡೋದು, ಪ್ರಾಣಾಯಾಮ ಅಂತ ಏನು ಹೇಳ್ತೀವಿ ಅದನ್ನು ರೆಗ್ಯುಲರ್ ಆಗಿ ಪ್ರತಿದಿನ ಒಂದು 10 to 15 ಮಿನಿಟ್ಸ್ ಇವುಗಳನ್ನ ಮಾಡಬೇಕು. ಸೇ ನೋ ಟು ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಥಿಂಗ್ಸ್ ಲೈಕ್ ಟೊಬ್ಯಾಕೋ, ಆಲ್ಕೋಹಾಲ್ ಆ್ಯಂಡ್ ಅಡಿಕ್ಟಿವ್ ಡ್ರಗ್ಸ್. ಇಲ್ಲಿ ಏನು ಪಿಕ್ಚರ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಪರ್ಟಿಕ್ಯುಲರ್ ಮೆನ್ಷನ್ನ ಮಾಡಿದ್ದಾರೆ. ಹೌ ಟು ಮೇಂಟೈನ್ ಯುವರ್ ಹೆಲ್ತಿ ಲೈಫ್ ಸ್ಟೈಲ್ ಅನ್ನೋದಕ್ಕೆ ಯಾವುದನ್ನ ಯು ಶುಡ್ ಡೂ ಆರ್ ಡು ನಾಟ್ ಅಂತೇಳಿ. ಹಾರ್ಮ್ಫುಲ್, ನಿಮ್ಮ ಆರೋಗ್ಯಕ್ಕೆ ಹಾನಿ ಉಂಟು ಮಾಡ್ತಕ್ಕಂತಹ ಟೊಬ್ಯಾಕೋ, ಬಿಡಿ ಸಿಗರೇಟಲ್ಲಿ ಬಳಸಿರ್ತಾರಲ್ಲ ಇಂತಹ ಗುಟ್ಕಾ, ತಂಬಾಕು, ಇಂತಹ ಟೊಬ್ಯಾಕೋದಿಂದ ಮಾಡಿರ್ತಕ್ಕಂಥದ್ದನ್ನ ದೂರ ಇಡಬೇಕು. ಆ್ಯಂಡ್ ಆಲ್ಕೋಹಾಲ್, ಡ್ರಿಂಕ್ಸ್, ಅಡಿಟಿವ್ ಡ್ರಗ್ಸ್ಗಳು ಇವುಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು. ಅದಕ್ಕೆ ಪಿಕ್ಚರ್ಸ್ನ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಸಿ ನೆಕ್ಸ್ಟ್ 3.2.2 ನೋಡಿ. ಕೀಪ್ ದ ಎನ್ವಿರಾನ್ಮೆಂಟ್ ಕ್ಲೀನ್. ನಮ್ಮ ಪರಿಸರವನ್ನು ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಅದಕ್ಕೊಂದು ಆಕ್ಟಿವಿಟಿ 3. ಲೆಟ್ ಅಸ್ ಕಂಪೇರ್ 3.3. ಲುಕ್ ಅಟ್ ಫಿಗರ್ 3.3a and 3.3b. ವಿಚ್ ಪ್ಲೇ ಗ್ರೌಂಡ್ ವುಡ್ ಯು ಲೈಕ್ ಟು ಪ್ಲೇ ಇನ್ ಆ್ಯಂಡ್ ವೈ? ಇಲ್ಲಿ 2 ಪಿಕ್ಚರ್ಸ್ನ ಕೊಟ್ಟಿದ್ದಾರೆ, ಎ ಮತ್ತು ಬಿ. ಆಟದ ಪ್ಲೇ ಗ್ರೌಂಡ್ಸ್. ಇಲ್ಲಿ ನಿಮಗೆ ಈ 2ರಲ್ಲಿ ಯಾವ್ದು ಪ್ಲೇ ಗ್ರೌಂಡಲ್ಲಿ ಆಟ ಆಡೋದಕ್ಕೆ ಇಷ್ಟ ಆಗುತ್ತೆ? ಈ ಥರ ಇಲ್ಲೆಲ್ಲ ನೋಡಿ, ಗ್ರೀನರಿ ಇದೆ, ಟ್ರೀಸ್ ಇದೆ, ಗ್ರಾಸಸ್ ಇದೆ, ಬರ್ಡ್ಸ್ ಎಲ್ಲ ಇದೆ. ಇದು ಇಷ್ಟ ಆಗುತ್ತೋ? ಇಲ್ಲೇ ಪಕ್ಕದಲ್ಲೇ ಫ್ಯಾಕ್ಟ್ರಿ, ಡ್ರೈ ಲ್ಯಾಂಡ್, ಬರೀ ಮಣ್ಣು, ಕಲ್ಲು, ಹೊಗೆ, ಧೂಳು, ಇಲ್ಲಿರ್ತಕ್ಕಂಥ ಪ್ಲೇ ಗ್ರೌಂಡ್. ಇವೆರಡರಲ್ಲಿ ಯು ಚೂಸ್ ದಟ್. Most of us would like to play in the playground shown in figure 3.3a as it's clean. ಎಲ್ಲರಿಗೂ ಸಾಮಾನ್ಯವಾಗಿ ಎ ಪಿಕ್ಚರ್ ಇರ್ತಕ್ಕಂಥ ಪ್ಲೇ ಗ್ರೌಂಡು ಇಷ್ಟ ಆಗುತ್ತೆ. ಯಾಕೆ? ವೆಲ್ ಮೇಂಟೈನ್ಡ್ ಆ್ಯಂಡ್ ಲುಕ್ಸ್ ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ, ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಸಾಮಾನ್ಯವಾಗಿ ಆಟದ ಮೈದಾನಗಳಲ್ಲೂ ಪಾರ್ಕಲ್ಲೇ ಅಲ್ವಾ, ಉದ್ಯಾನವನಗಳಲ್ಲೇ ಇರುತ್ತೆ. ಯಾಕೆಲ್ಲಿ ಹೆಚ್ಚಿನ ಮರ ಗಿಡಗಳಿರುತ್ತೆ, ಬರ್ಡ್ಸ್ ಇರುತ್ತೆ, ಅಲ್ಲೆಲ್ಲ ಪಕ್ಷಿಗಳು ಅಂತ ಕೂಲಾಗಿರುತ್ತೆ, ಕ್ಲೀನಾಗಿರುತ್ತೆ, ಆ ರೀತಿ. ದ ಪ್ಲೇ ಗ್ರೌಂಡ್ ಇನ್ ಫಿಗರ್ 3.3b ಈಸ್ ಪೊಲ್ಯೂಟೆಡ್, ಡರ್ಟಿ, ಅನ್ಹೈಜಿನಿಕ್ ಆ್ಯಂಡ್ ಫುಲ್ ಆಫ್ ಫೈಲ್ಸ್ ಆ್ಯಂಡ್ ಮಸ್ಕಿಟೋಸ್. ಈ ಬಿ ಇರ್ತಕ್ಕಂಥದ್ರಲ್ಲಿ ಏನಿದೆ? ಕಲುಷಿತವಾಗಿದೆ, ಮತ್ತು ಮಸ್ಕಿಟೋಸ್ ಎಷ್ಟೊಂದು ಸೊಳ್ಳೆಗಳು, ಹೈಜೆನಿಕ್ ಇಲ್ಲ, ಕ್ಲೀನ್ ಇಲ್ಲ, ಸ್ವಚ್ಛತೆ ಇಲ್ಲ, ಡರ್ಟಿ ಆಗಿದೆ, ಕೊಳಕಾಗಿದೆ. ಹಾಗಾಗಿ ಪೀಪಲ್ ಲಿವಿಂಗ್ ಇನ್ ಸಚ್ ಏರಿಯಾಸ್ ಮೇ ಫಾಲ್ ಸಿಕ್ ಮೋರ್ ಆಫ್ಟನ್. ಯಾರು ಈ ರೀತಿಯ ಪ್ರದೇಶಗಳಲ್ಲಿ, ಗಲೀಜಾಗಿರ್ತಕ್ಕಂಥ ಈ ಪ್ರದೇಶಗಳಲ್ಲಿ ವಾಸಿಸ್ತಿರ್ತಾರೋ ಅವರು ಆವಾಗವಾಗ ಮೋರ್ ಸಿಕ್, ಹುಷಾರು ತಪ್ತಾನೇ ಇರ್ತಾರೆ ಅಲ್ವಾ. ಎಲ್ಲಿ ಹೈಜೆನಿಕ್ ಇರಲ್ಲ, ಕ್ಲೀನ್ನೆಸ್ ಇರಲ್ಲ, ಡರ್ಟಿ ಇರುತ್ತೆ, ಅಲ್ಲಿ ವಾಸಿಸ್ತಕ್ಕಂಥ ಪೀಪಲ್ಸ್ ಲಿವಿಂಗ್ ಇನ್ ಸಚ್ ಏರಿಯಾ ಮೇ ಫಾಲ್ ಸಿಕ್ ಮೋರ್ ಆಫ್ಟನ್. ಹೆಚ್ಚು ಅವ್ರಿಗೆ ಹುಷಾರು ತಪ್ತಾನೆ ಇರ್ತಾರೆ, ಅವರು ಅನಾರೋಗ್ಯಕ್ಕೆ ಒಳಗಾಗ್ತಿರ್ತಾರೆ. ಇನ್ ಅಡಿಷನ್ ಟು ಇನ್ಕ್ಲೂಡಿಂಗ್ ಗುಡ್ ಹ್ಯಾಬಿಟ್ಸ್ ಆ್ಯಂಡ್ ಅಡಾಪ್ಟಿಂಗ್ ಎ ಹೆಲ್ತಿ ಲೈಫ್ ಸ್ಟೈಲ್, ವಿ ಮಸ್ಟ್ ಕೀಪ್ ಅವರ್ ಸೆಲ್ವ್ಸ್ ಆ್ಯಂಡ್ ಅವರ್ ಸರೌಂಡಿಂಗ್ಸ್ ಕ್ಲೀನ್. ಹಾಗಾಗೇನೋ ಆದಷ್ಟು ಗುಡ್ ಹ್ಯಾಬಿಟ್ಸ್ಗಳನ್ನ, ಗುಡ್ ಹ್ಯಾಬಿಟ್ಸ್ ಅಂದರೆ ಸುಮ್ಮನೆ ಚೆನ್ನಾಗಿ ತಿನ್ನೋದು ಮಲಗೋದು ಅಷ್ಟೇ ಅಲ್ಲ. ಗುಡ್ ಹ್ಯಾಬಿಟ್ಸು ನಾವು ಇರ್ತಕ್ಕಂತಹ ಪರಿಸರವನ್ನು, ಹೆಲ್ತಿ ಲೈಫ್ ಸ್ಟೈಲ್, ವಿ ಮಸ್ಟ್ ಕೀಪ್ ಅವರ್ ಸೆಲ್ವ್ಸ್ ಆ್ಯಂಡ್ ಅವರ್ ಸರೌಂಡಿಂಗ್ಸ್ ಕ್ಲೀನ್. ನಾವು ಎಲ್ಲಿ ವಾಸಿಸ್ತೀವಿ, ನಾವು ಎಲ್ಲಿರ್ತೀವೋ ಆ ಜಾಗವನ್ನು ಆದಷ್ಟು ಕ್ಲೀನಾಗಿ, ಸ್ವಚ್ಛವಾಗಿ, ನೀಟಾಗಿ ಇಟ್ಕೊಳ್ಳೋದು ಇಸ್ ಒನ್ ಆಫ್ ದ ಗುಡ್ ಹ್ಯಾಬಿಟ್ಸ್, ಒಳ್ಳೆ ಅಭ್ಯಾಸ. ಹ್ಯಾವ್ ಯು ಎವರ್ ಫೌಂಡ್ ಇಟ್ ಆಡ್ ಟು ಬ್ರೀತ್ ಇನ್ ಎ ಪ್ಲೇಸ್ ವಿತ್ ಎ ಲಾಟ್ ಆಫ್ ಸ್ಮೋಕ್ ಆರ್ ಡಸ್ಟ್? ಈ ರೀತಿ ಗಲೀಜು, ತುಂಬ ಡಸ್ಟ್, ಧೂಳು ಇರ್ತಕ್ಕಂಥ ಜಾಗದಲ್ಲೇನು ನಮಗೆ ಉಸಿರಾಡೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಈಗ ನೀವು ತುಂಬ ಡಸ್ಟ್ ಇತ್ತು, ಧೂಳು ಆಯಿತು ಅಂದರೆ ಅಲ್ಲೇನು ನಡ್ಕೊಂಡು ಹೋಗೋದಕ್ಕೆ, ಅಲ್ಲಿ ಓಡಾಡೋದಕ್ಕೆ ಕಷ್ಟ. ಯಾಕಂದರೆ ವಿ ಕೆನಾಟ್ ಈಸಿಲಿ ಬ್ರೀತ್, ಸುಲಭವಾಗಿ ನಾವು ಉಸಿರಾಡೋದಕ್ಕೆ ಆಗಲ್ಲ. ದಟ್ ಈಸ್ ಬಿಕಾಸ್ ಕ್ಲೀನ್ ಏರ್ ಆ್ಯಂಡ್ ವಾಟರ್ ಆರ್ ಇಂಪಾರ್ಟೆಂಟ್ ಫಾರ್ ಅವರ್ ಹೆಲ್ತ್. ಹಾಗಾಗಿ ನಮಗೆ ಹೇಗೆ ಗಲೀಜಾಗಿ, ಡರ್ಟಿಯಾಗಿ ಇಟ್ಕೊಂಡ್ರೆ ಪರಿಸರವನ್ನು ನಮಗೆ ಶುದ್ಧವಾದ ಗಾಳಿ ಸಿಗಲ್ವೋ, ಇಲ್ಲ ಹಾಗೆ ಬಿಕಾಸ್ ಕ್ಲೀನ್ ಏರ್ ಆ್ಯಂಡ್ ವಾಟರ್ ಈಸ್ ಇಂಪಾರ್ಟೆಂಟ್ ಟು ಅವರ್ ಹೆಲ್ತ್. ನಾವು ಆರೋಗ್ಯವಾಗಿರಬೇಕು ಅಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ನೀರು, ಗಾಳಿಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಇನ್ ಸಿಟೀಸ್, ನಗರಗಳಲ್ಲಿ, ಏರ್ ಪೊಲ್ಯೂಷನ್ ಫ್ರಮ್ ವೆಹಿಕಲ್ಸ್ ಆ್ಯಂಡ್ ಫ್ಯಾಕ್ಟರೀಸ್ ಕ್ಯಾನ್ ಕಾಸಸ್ ಪ್ರಾಬ್ಲಮ್ಸ್ ಲೈಕ್
ಕಾಫಿಂಗ್ ಆರ್ ಆಸ್ತಮಾ ಇದೆಲ್ಲರಿಗೂ ಕಾಮನ್. ಅಬ್ಸರ್ವ್ ಮಾಡಿರ್ಬೇಕು ನೀವು, ಸಿಟಿ ನಗರಗಳಲ್ಲಿ ಎಲ್ಲರೂ ಮಾಸ್ಕ್ ಹಾಕೊಂಡಿರ್ತಾರೆ. ಇಲ್ಲ ಕೆಲವ್ರಿಗೆ ಅಲರ್ಜೀಸ್ ಇರುತ್ತೆ, ಇಲ್ಲ ಕೆಲವ್ರಿಗೆ ಡಸ್ಟ್ದು ಪ್ರಾಬ್ಲಮ್ಸ್ ಇರುತ್ತೆ, ಇಲ್ಲ ಅಸ್ತಮಾ ಇರುತ್ತೆ, ಅಥವಾ ಕೆಮ್ಮು ನೆಗಡಿ ಈ ರೀತಿ ಆಗ್ತಾನೆ ಇರುತ್ತೆ. ಯಾಕೆ ಹೇಳಿ? ಬಿಕಾಸ್ ದ ಪೊಲ್ಯೂಷನ್ಸ್ ಫ್ರಮ್ ವೆಹಿಕಲ್ಸ್ ಆ್ಯಂಡ್ ಫ್ಯಾಕ್ಟರೀಸ್. ತುಂಬ ವೆಹಿಕಲ್ಸ್ಗಳು ಸಿಟಿಗಳಲ್ಲಿ ಅಲ್ವಾ, ಎಷ್ಟೊಂದು ಕಾರ್ಸ್, ಸ್ಕೂಟರ್ಸ್, ವೆಹಿಕಲ್ಸ್ಗಳು, ಅವುಗಳಿಂದ ಬರ್ತಕ್ಕಂತಹ ಹೊಗೆ ಏನು ಪೆಟ್ರೋಲ್ ಡೀಸೆಲ್ ಬರ್ನ್ ಆಗಿ ಬರುತ್ತೋ ಅದು ಶುಡ್ ಬಿ ಕಾಸಸ್ ಏರ್ ಪೊಲ್ಯೂಷನ್. ಗಾಳಿಯನ್ನೆಲ್ಲ ಕಲುಷಿತ ಮಾಡುತ್ತೆ. ಆ ಗಾಳಿಯನ್ನೇ ನಾವು ಉಸಿರಾಟಕ್ಕೆ ತೆಗೆದುಕೊಂಡಾಗ ಇಟ್ ಕಾಸಸ್ ಪ್ರಾಬ್ಲಮ್ಸ್ ಲೈಕ್ ಕಾಫಿಂಗ್ ಆ್ಯಂಡ್ ಅಸ್ತಮಾ, ಕೆಮ್ಮು, ನೆಗಡಿ ಅಥವಾ ಅಲರ್ಜಿ ಅಥವಾ ಅಸ್ತಮಾ, ಉಸಿರಾಟದ ತೊಂದರೆ. ಆ ಕಲುಷಿತ ಗಾಳಿಯನ್ನು ಉಸಿರಾಡಕ್ಕಾಗದೆ ಉಸಿರಾಟದ ತೊಂದರೆ, ಅಸ್ತಮಾ, ಈ ರೀತಿಯ ರೋಗಗಳು ಉಂಟಾಗುತ್ತೆ. ದ ಹೇರ್ ಕ್ವಾಲಿಟಿ ಇಂಡೆಕ್ಸ್ AQI helps us know how clean the hair is. ಇಂಡೆಕ್ಸ್ ಇಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದರೆ ಗಾಳಿಯ ಗುಣಮಟ್ಟದ ಅಂಶ ಅಂತೇಳಿ ಕರೀತಾರೆ. ಇಲ್ಲಿ AQI ಅಂದರೆ ಇದು ನಮಗೆ ಸಹಾಯ ಮಾಡುತ್ತೆ. AQI ಏನಕ್ಕೆ ಹೆಲ್ಪ್ ಮಾಡುತ್ತೆ? ಕ್ಲೀನ್ ದ ಹೇರ್ ಅಂದರೆ ಎಷ್ಟು ಮಟ್ಟಿಗೆ ಗಾಳಿ ಶುದ್ಧವಾಗಿದೆ ಅಂತ ಅದನ್ನು ಟೆಸ್ಟ್ ಮಾಡಿ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಎ ಕ್ಲೀನರ್ ಎನ್ವಿರಾನ್ಮೆಂಟ್ ಹೆಲ್ಪ್ಸ್ ಅಸ್ ಸ್ಟೇ ಹೆಲ್ತಿ ಆ್ಯಂಡ್ ಫೀಲ್ ಬೆಟರ್. ನಾವು ನಮ್ಮ ಪರಿಸರವನ್ನು, ಎನ್ವಿರಾನ್ಮೆಂಟ್ನ ಕ್ಲೀನಾಗಿ ಇಟ್ಕೊಂಡಷ್ಟು ಇಟ್ ಹೆಲ್ಪ್ಸ್ ಅಸ್ ನಮ್ಮನ್ನು ಆರೋಗ್ಯವಾಗಿ ನಾವು ಉತ್ತಮವಾಗಿ ಬೆಟರ್ ಫೀಲ್. ನಮಗೆ ಉಸಿರಾಡೋಕ್ಕೆ ನನಗೆ ತೊಂದರೆ ಆಗ್ತಿದೆ, ನನಗೆ ಡಸ್ಟ್ ಆಗ್ತಿದೆ, ಧೂಳಾಗ್ತಿದೆ, ಎಲ್ಲ ಬ್ಯಾಡ್ ಫೀಲಿಂದ ಬೆಟರ್ ಫೀಲ್ ಬೆಟರ್ ಆ್ಯಂಡ್ ಹೆಲ್ತಿ, ಆರೋಗ್ಯವಾಗಿರೋದಕ್ಕೆ ಮತ್ತು ನಾವು ಆರಾಮಾಗಿ ಇರೋದಕ್ಕೆ ಈ ಒಂದು ಶುದ್ಧವಾದ ಪರಿಸರ ಸಹಾಯ ಮಾಡುತ್ತೆ. ಸೊ ವಿ ಕ್ಯಾನ್ ಕ್ಲೀನ್ ಅವರ್ ಎನ್ವಿರಾನ್ಮೆಂಟ್. ಇಟ್ಸ್ ಹೆಲ್ಪ್ಫುಲ್ ಟು ಪೀಪಲ್ಸ್ ಟು ಲಿವಿಂಗ್ ಹೆಲ್ತಿ. ನಾವು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ನಮಗೆ ಆರೋಗ್ಯವನ್ನು ಕೊಡುತ್ತೇವೆ. ಸಿ ನೆಕ್ಸ್ಟ್ ಪಾಯಿಂಟ್. ಬಟ್ ಹೆಲ್ತ್ ಈಸ್ ನಾಟ್ ಓನ್ಲಿ ಅಬೌಟ್ ದ ಬಾಡಿ. ಈಗ ನಮಗೆ ಆರೋಗ್ಯವಾಗಿರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಬರೀ ಆರೋಗ್ಯ ಅಂದರೆ ನಮ್ಮ ದೇಹ, ನಮ್ಮ ಬಾಡಿ ಮಾತ್ರ ಹೆಲ್ತಿಯಾಗಿರೋದಲ್ಲ, ಆರೋಗ್ಯವಾಗಿರೋದಲ್ಲ. ಅವರ್ ಫೀಲಿಂಗ್ಸ್ ಆ್ಯಂಡ್ ರಿಲೇಷನ್ಶಿಪ್ ಮ್ಯಾಟರ್ ಟು. ಈಗ ನಾವು ಯಾವಾಗಲೂ ಸಿಟಿಲೇ ಇರ್ತೀವಿ, ಯಾವುದೋ ಒಂದು ಕಾಡಿಗೋ ಅಥವಾ ಟ್ರಿಪ್ಪಿಗೆ ಹೋಗ್ತೀವಿ, ಯಾವುದೋ ಒಂದು ಫಾರೆಸ್ಟ್ಗೋ ಅಥವಾ ಯಾವುದೋ ಒಂದು ಒಳ್ಳೆ ಗಾರ್ಡನ್ ಗ್ರೀನರಿ ಇರೋ ಜಾಗಕ್ಕೆ ಹೋದರೆ ನಮ್ಮ ಫೀಲಿಂಗ್ಸ್ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಅದು ನೋಡಿದ ತಕ್ಷಣ ವಾವ್ ಅಂತೀವಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಮರ ಗಿಡಗಳಿದೆ, ಅಲ್ಲಿ ಏನೋ ಒಂದು ರಿವರ್ ಇತ್ತು ಅಥವಾ ಫಾಲ್ ಇತ್ತು, ನದಿನೋ ಜಲಪಾತನೋ ಇದ್ರೆ ಇನ್ನೂ ನಮ್ಮ ಫೀಲಿಂಗ್ಸ್ ಹ್ಯಾಪಿನೆಸ್ ಬಂದ್ಬಿಡುತ್ತೆ ಅಲ್ವಾ. ಅದು ಸಹ ಮುಖ್ಯ. ಅಂದರೆ ಅಷ್ಟು ಸುಂದರವಾಗಿ ನಮ್ಮ ಪರಿಸರವನ್ನು ಇಟ್ಕೊಳ್ಬೇಕು. ಈವನ್ ಇಫ್ ವಿ ಹೀಟ್ ವೆಲ್ ಆ್ಯಂಡ್ ಲೀವ್ ಇನ್ ಎ ಕ್ಲೀನ್ ಪ್ಲೇಸ್. ಅದ್ರ ಜೊತೆಗೇನು ನಾವು ಸ್ವಚ್ಛವಾಗಿ ಶುದ್ಧವಾಗಿರ್ತಕ್ಕಂಥ ನಾವಿರ್ತಕ್ಕಂಥ ಜಾಗವನ್ನು ಇಟ್ಕೊಳ್ಬೇಕು, ಅಲ್ಲೇ ವಾಸಿಸ್ಬೇಕು. ಹಾಗೆ ಉತ್ತಮ ಆಹಾರವನ್ನು, ಈಟ್ ವೆಲ್ ಆ್ಯಂಡ್ ಲೀವ್ ಇನ್ ಕ್ಲೀನ್ ಪ್ಲೇಸ್, ಎಲ್ಲಿ ಚೆನ್ನಾಗಿರುತ್ತೆ ಜಾಗ ಅಲ್ಲಿ ವಾಸಿಸ್ಬೇಕು. ಹಾಗೆ ಒಳ್ಳೆ ಆಹಾರವನ್ನು ಸೇವಿಸ್ಬೇಕು. ಬರೀ ಕ್ಲೀನಾಗಿರೋ ಪ್ಲೇಸಸ್ಸಲ್ಲ ಅಷ್ಟೇ ಅಲ್ಲ ವಾಸಿಸೋದು, ನಾವು ಇರ್ತಕ್ಕಂಥ ಪ್ಲೇಸಸ್ಸನ್ನು ಕ್ಲೀನಾಗಿ ಇಟ್ಕೊಳ್ಬೇಕು. ಓಕೆನಾ? ಆ್ಯಂಡ್ ವಿ ಮೇ ನಾಟ್ ಫೀಲ್ ಗುಡ್ ಇಫ್ ವಿ ಆರ್ ಲೋನ್ಲಿ ಆರ್ ಅಪ್ಸೆಟ್. ಸ್ಪೆಂಡಿಂಗ್ ಟೈಮ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಟಾಕಿಂಗ್, ಲಾಫಿಂಗ್ ಆ್ಯಂಡ್ ಹ್ಯಾವಿಂಗ್ ಫನ್ ಹೆಲ್ಪ್ ಕೀಪ್ ಅವರ್ ಮೈಂಡ್ಸ್ ಹೆಲ್ತಿ ಟು. ಇದ್ರ ಜೊತೆಗೆ ನಾವು ಆಲ್ರೆಡಿ ಹೇಳಿದ್ದೀವಿ, ಹೆಲ್ತಿ ಮೀನ್ಸ್ ಈಸ್ ಎ ಬಾಡಿ, ಮೈಂಡ್ ಆ್ಯಂಡ್ ಸರೌಂಡಿಂಗ್ಸ್ ಅಲ್ವಾ. ಇಲ್ಲಿ ಇಸ್ ಶುಡ್ ಬಿ ಅಪ್ಲೈ. ಒಳ್ಳೆ ಆಹಾರ ತೊಗೊಳ್ತೀವಿ, ಓಕೆ, ನಮ್ಮ ಸುತ್ತ ಕ್ಲೀನಾಗಿ ಇಟ್ಕೊಳ್ತೀವಿ, ಓಕೆ. ಆದರೂ ನಿಮಗೆ ಲೋನ್ಲಿ ಫೀಲ್ ಆಗ್ತಿದೆ, ಅಪ್ಸೆಟ್ ಆಗಿದ್ದೀರಾ, ಒಬ್ಬರೇ ಇದ್ದೀವಿ, ಒಬ್ಬಂಟಿ ಅನ್ನಿಸ್ತೀವಿ ಅಂದ್ರೇನು, ಸ್ಪೆಂಡಿಂಗ್ ಟೈಮ್ ವಿತ್ ಫ್ರೆಂಡ್ಸ್, ನಿಮ್ಮ ಸ್ನೇಹಿತರ ಜೊತೆ ಮಾತಾಡಿ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಿ, ಟಾಕಿಂಗ್, ಲಾಫಿಂಗ್, ಚೆನ್ನಾಗಿ ನಗಬೇಕು, ಖುಷಿಯಾಗಿರಬೇಕು. ಆ್ಯಂಡ್ ಹ್ಯಾವಿಂಗ್ ಎ ಫನ್ ಹೆಲ್ಪ್ ಕೀಪ್ ಅವರ್ ಮೈಂಡ್ಸ್ ಹೆಲ್ತಿ. ನಾವು ಆದಷ್ಟು ಸಂತೋಷವಾಗಿ ಖುಷಿಯಾಗಿ ಮಾತಾಡಿಕೊಂಡು ಒಳ್ಳೆ ಆಹಾರ ಸೇವಿಸ್ಕೊಂಡಿದ್ದಷ್ಟು ನಮ್ಮ ಆರೋಗ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿ ಇರುತ್ತೆ. ಆಯ್ತಾ? ಸಿ ನೆಕ್ಸ್ಟ್ 3.3 ನೋಡಿ. ಹೌ ಡು ವಿ ನೋ ದಟ್ ವಿ ಆರ್ ಅನ್ವೆಲ್. ಹೇಗೆ ಗೊತ್ತಾಗುತ್ತೆ ನಾವು ಅನ್ವೆಲ್, ನಮ್ಮ ಆರೋಗ್ಯ ಅಥವಾ ನಾವು ಸರಿ ಇಲ್ಲ, ನಮಗೆ ಸರಿ ಅನ್ನಿಸ್ತಿಲ್ಲ ಅಂತ ಹೇಗೆ ತಿಳ್ಕೊಳ್ಳೋದು? ಅವರ್ ಬಾಡಿ ಯೂಶುವಲಿ ವರ್ಕ್ಸ್ ಇನ್ ಎ ಸರ್ಟನ್ ವೇ ಟು ಕೀಪ್ ಅಸ್ ಹೆಲ್ತಿ. ನಾವು ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೋಬೇಕು ಅಂದರೆ ಅನೇಕ ಚಟುವಟಿಕೆಗಳು ತುಂಬ ಹೆಲ್ಪ್ ಆಗುತ್ತೆ. ಅನೇಕ ಕೆಲಸಗಳನ್ನ ಮಾಡೋದ್ರ ಮೂಲಕ ನಾವು ಹೆಲ್ತಿಯಾಗಿ ಇಟ್ಕೋಬೇಕಾಗುತ್ತೆ.
ಹೇಗೆ when we feel unwell it means something inside us may not be working as it should. ನಾವು ಯಾವಾಗ ನಮಗೆ ಸರಿ ಇಲ್ಲ ಅನ್ವೆಲ್ ಆಗಿದ್ದೀವಿ, ಯಾಕೋ ನನಗೆ ಸರಿ ಇಲ್ಲ ಅನ್ನಿಸ್ತಿದೆ ಅಂದರೆ ಇಟ್ ಮೀನ್ಸ್ ಸಮಥಿಂಗ್ ಇನ್ಸೈಡ್ ಅಸ್, ನಮ್ಮ ಒಳಗಡೆ ಏನೋ ಇಲ್ಲ ಮೆಂಟಲಿ ಅಥವಾ ಫಿಸಿಕಲಿ ಯಾವುದೋ ಒಂದು ಸರಿ ಇರಲ್ಲ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ನಾವು ಮಾಡ್ತಕ್ಕಂತಹ ವರ್ಕಲ್ಲಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು ಅಥವಾ ದೈಹಿಕವಾಗಿರ್ಬೋದು. We may have symptoms such as pain, tiredness or dizziness and signs like fever, rash, high blood pressure or swelling that indicate we are unwell. ಯಾವಾಗ ನಮಗೆ ಸರಿ ಇಲ್ಲ ಅನ್ಸುತ್ತೆ, ನಮಗೆಲ್ಲೋ ಒಂದು ಕಡೆ ನೋವಾಗ್ತದೆ, ಸಚ್ ಎ ಪೇನ್, ಎಲ್ಲೋ ಒಂದು ಕಡೆ ಯಾಕೋ ನನಗೆ ನನ್ನ ಕಂಫರ್ಟ್ ಇಲ್ಲ ಅಂತ ಯಾವಾಗ ಅಂತೀವಿ, ಏನೋ ಒಂದು ಪೇಯ್ನ್ ನೋವಾಗ್ತಿರುತ್ತೆ ಅಥವಾ ತುಂಬ ಆಯಾಸ ಟಯರ್ಡ್ ಆಗಿರುತ್ತೆ, ನಮಗೆ ಸುಸ್ತಾಗಿರುತ್ತೆ ಅಥವಾ ಬೇಜಾರಾಗಿರುತ್ತೆ ಅಥವಾ ಸೈನ್ಸ್ ಲೈಕ್ ಫೀವರ್ ಅಥವಾ ಜ್ವರ ಬಂದಿರ್ಬೋದು, ರ್ಯಾಷಸ್ಸು, ಏನೋ ಒಂದು ವೂಂಡ್ಸ್ ಆಗಿರ್ಬೋದು, ಐ ಬ್ಲಡ್ ಪ್ರೆಷರು, ನಮಗೆ ಹೆಚ್ಚಿನ ಪ್ರೆಷರ್ ಒತ್ತಡ ಇರ್ಬೋದು, ಸ್ವೆಲ್ಲಿಂಗ್ ದಟ್ ಯಾವುದೋ ಒಂದು ಸ್ವೆಲ್ಲಿಂಗ್ ಅಂದರೆ ಎಲ್ಲೋ ಒಂದು ಕಡೆ ಗಾಯ ಆಗಿ ಅದರಿಂದ ಬ್ಲಡ್ ಅಥವಾ ಬೇರೆ ಥರ ವೂಂಡ್ಸ್ ಸ್ವೆಲ್ಲಿಂಗ್ ಆಗಿರ್ಬೋದು, ಇದೆಲ್ಲ ಏನು ನಾವು ಅನ್ವೆಲ್ ಇದ್ದೀವಿ ಅಂತ ತೋರಿಸುತ್ತೆ. ಎ ಸಿಂಪ್ಟಮ್ ಈಸ್ ವಾಟ್ ವಿ ಫೀಲ್ ಲೈಕ್ ಪೇನ್, while a sign is something that can be seen or measured like eye body temperature when we have fever. ಈಗ ನಮಗೆ ಕೆಲವೊಂದು ನೋಡಿದ ತಕ್ಷಣ ಗೊತ್ತಾಗುತ್ತೆ ವಿ ಸೈನ್ ಸಮಥಿಂಗ್, ಆದರೆ ಇನ್ನು ಈ ಫೀವರ್ ಥರದಂತಹ ಕೆಲವೊಂದು ಜ್ವರದಂತಹ ಕೆಲವೊಂದು ಲಕ್ಷಣಗಳು ಏನಿರುತ್ತೆ, ನಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚು ಮಾಡಿರುತ್ತೆ. ಲೈಕ್ ಐ ಬಾಡಿ ಟೆಂಪರೇಚರ್ ವೆನ್ ವಿ ಹ್ಯಾವ್ ಫೀವರ್, ನಮಗೆ ಜ್ವರ ಇತ್ತು ಅಂದರೆ ನಮ್ಮ ದೇಹದ ತಾಪಮಾನ ಜಾಸ್ತಿ ಇರುತ್ತೆ, ಮೈಯೆಲ್ಲ ಬಿಸಿ ಇರುತ್ತೆ. ದೀಸ್ ಹೆಲ್ಪ್ ಡಾಕ್ಟರ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಮೈಟ್ ಬಿ ಮೇಕಿಂಗ್ ಅಸ್ ವೆಲ್. ಇದು ಡಾಕ್ಟರ್ಸ್ಗೆ ಗೊತ್ತಿರುತ್ತೆ, ನಮ್ಮನ್ನ ನಾವು ಅನ್ವೆಲ್ ಆಗಿದ್ದೀವಲ್ಲ, ನಮ್ಮನ್ನ ಯಾವ ಡಾಕ್ಟರ್ ಅರ್ಥ ಮಾಡ್ಕೊಳ್ತಾರೆ, ನಮ್ಮ ದೇಹ ಅನ್ವೆಲ್ ಆಗಿರೋದಕ್ಕೆ ಕಾರಣ ಏನು ಅಂತೇಳಿ ಸಹಾಯ ಮಾಡುತ್ತೆ. ಓಕೆ, ಸ್ಟಿಲ್ ನೆಕ್ಸ್ಟ್ ಕ್ಲಾಸ್ 3.4 ಡಿಸೀಸಸ್, ವಾಟ್ ಆರ್ ದ ಕಾಸಸ್ ಅಂಡ್ ಟೈಪ್ಸ್, ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಬಿಕಾಸ್ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಟಫ್ ಅನಿಸುತ್ತೆ ನಿಮಗೆ. ಒಂದ್ಸಲ 1 or 2 ಟೈಮ್ ಆಡಿಯೋನ ನೀವು ಪ್ಲೇ ಮಾಡ್ಕೊಂಡು ಕೇಳಿದ್ರೆ ಈಸಿ ಆಗುತ್ತೆ. ಆ್ಯಂಡ್ ದೆನ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು ನೋಟ್ಸ್ನ ಸದ್ಯಕ್ಕೆ ಎಕ್ಸಸೈಸ್ನ ತಗೊಳ್ತಾ ಇರಿ. ಅಂತ LBA ಬಂದಮೇಲೆ LBA ನೋಟ್ಸ್ನ ಕೊಡ್ತೀನಿ ನಾನು. ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಮೇಂಟೈನ್ ಎ ಹೆಲ್ತಿ ಲೈಫ್ ಸ್ಟೈಲ್. ರೈಟ್ 4 healthy lifestyles. How to keep the environment clean. Write the full form of AQI. Write the uses. Expand AQI and write the uses. Why the health is not only about the body. If people is unwell, what can we do? How do we know that we are unwell? Okay, questions. Okay, my dear student, thank you.